ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ತಮ್ಮ ಮುಗ್ಧತೆಯ ಮೂಲಕ, ಮಾತಿನ ಮೂಲಕ ಬಿಗ್ ಬಾಸ್ ನಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಹಳ್ಳಿ ಪ್ರತಿಭೆ, ನಮ್ಮೆಲ್ಲರ ಪ್ರೀತಿಯ ಅಮ್ಮ ಮಲ್ಲಮ್ಮ ಅವರು. ಮಲ್ಲಮ್ಮ ಅವರೇ ನಮಸ್ತೆ. ನಮಸ್ಕಾರ ರೀ. ಹೇಗಿದ್ದೀರಾ? ಆರಾಮಿವಿ ನೋಡ್ರಿ, ನೀವ್ ಹೆಂಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಚೆನ್ನಾಗಿದೆಯಲ್ಲ ನಾವಿಬ್ರು ಕೂತಿರೋ? ನಾವಿಬ್ರು ಕೂತಿರ್ ಚೆನ್ನಾಗ್ಯಾದ. ಊಟ ಕೂತಿದೀವಿ. ಊಟ ಒಂದ್ ಮಿಸ್ ಅಲ್ಲ ಇಲ್ಲಿ. ಊಟ ಒಂದ್ ಮಿಸ್. ಊಟ ಆದ್ರೆ ಹೆಂಗ್ ಊಟ ಮಾಡ್ಕೊಂಡು ಮಾತಾಡ್ಬೋದು, ಆರಾಮಾಗಿ ಮಾತಾಡ್ಬೋದು. ಆರಾಮಾಗಿ ಮಾತಾಡ್ಬೋದು. ಓಕೆ ಮಲ್ಲಮ್ಮ ಅವರೇ, ನಾನ್ ನಿಮ್ಗೆ ಒಂದು ಏನಂತಂದ್ರೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನ್ ನಿಮ್ಮನ್ನ ಮಾತಾಡ್ಸಿದ್ದೀನಿ. ನೀವು ಎಲ್ಲಿ ಅಂತ ನನ್ನನ್ನು ಕಂಡುಹಿಡಿಬೇಕು. ನೋಡಿ ಒಂದ್ಸಲ. ಎಲ್ಲಿ ಅಂತ ಎಲ್ಲ ಬಾಳ ಮಂದಿ ಭೇಟಿ ಆಗಿರಿ. ಎಲ್ಲಿ ಅಂತ ಗುರ್ತ ನಾನ್ ಭೇಟಿ ಆಗಿಲ್ಲ, ಬಟ್ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ. ಒಂದ್ ಜಾಗ ಹೇಳ್ರಿ ಎಲ್ಲಿ ಮಾತಾಡಿದ್ದು, ಅದು ಗೊತ್ತು. ಫೋನಲ್ಲೇ. ಓ ಫೋನಲ್ಲಿ. ಇದು ಬಿಗ್ ಬಾಸ್ಗೆ ಹೋಗತ್ ಮೊದಲೇ ಮಾತಾಡಿದೆ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನೆ ಮಾತಾಡಿದ್ದೆ. ಇನ್ನು ಕ್ಲೂ ಬಿಟ್ಕೊಟ್ರೆ ನಾನೇ ಹೇಳ್ದಂಗ ಆಗುತ್ತೆ. ಅಂದ್ರೆ ಬಸ್ಸಲ್ಲಿ ಮಾತಾಡಿದೇನು? ಇಲ್ಲಮ್ಮ, ಫೋನಲ್ಲೇ ಮಾತಾಡಿದ್ದು. ನಿಮ್ದು ಯಾವ ಊರು ಹೇಳ್ರಿ? ನಮ್ ಗೌರಿಬಿದನೂರು. ಬಂದಿದ್ದೀರಾ ನಮ್ಮೂರ್ಗೆ? ಬಂದಿಲ್ರಿ ಅಲ್ಲಿಗೆ. ಫೋನಲ್ಲಿ ಬಾಳ ಮಂದಿ ಮಾತಾಡ್ರಿ. ಯಾರು? ಹೌದಾ? ಲಾಸ್ಟ್ ಒಂದು ಕ್ಲೂ ಕೊಡ್ತೀನಿ, ಓಕೆನಾ? ಮಲ್ಲಮ್ಮ ಅವ್ರೆ, ಐ ಲವ್ ಯು. ಓಹೋ ಹೌದ್ರಿ. ನೆನ್ಪಾಯ್ತಾ? ನೆನ್ಪೈತೆ. ಐ ಲವ್ ಹೇಳಿದ್. ಐ ಲವ್ ಹೇಳಿದ್ ನಾನೇ. ಹೌದ್ರಿ. ಮನೋಜ್ ಅವ್ರ ಇದ್ರಲ್ಲ, ಅವತ್ ಗೌರಿ ಗಣೇಶ ಹಬ್ಬಕ್ಕೆ ಹೋಗಿದ್ವಲ್ಲ. ಗೌರಿ ಗಣೇಶ ಹಬ್ಬದ ದಿನ. ಹೌದು, ವ್ಯತ್ಯಾಸ ಬರ್ತು. ಅಯ್ಯೋ ಅಪ್ಪ, ಯಾರನ್ನ ಅವಲ್ಲ ಹೇಳ್ತಾರ ನೋಡ ಅಂತ ಈಗ ನೆನ್ಪಾಯ್ತು ನೋಡಿ ನಿಮ್ಗೆ. ಅನ್ನಲ್ರಿ. ಹೌದೌದು. ಮನೋಜರ್ ಮಗನ್ ತರ ಪ್ರೀತಿ ಕೊಟ್ಟು ತಗೊಂಬಲ್ಲ. ಓ ನಮ್ ಕಡೆ ಬೈತಾರಿ ಹಿಂಗ ಹೇಳಿದ್ರ ಅಂತ. ನೀವ್ಯಾರ? ನಾನೇ. ನಮಸ್ತೆ ಅಮ್ಮ. ನೋಡಿ ಅವತ್ ಮಾತಾಡಿದ್ದು. ಈಗ ನಾನು ಅವತ್ತಿಂದಾನು ಮೀಟ್ ಆಗ್ಬೇಕು ಅದಕ್ಕಿಂತ ಮುಂಚೆಯಿಂದಾನು ನಾನ್ ಮನೋಜ್ ಅವ್ರು ಕೇಳ್ತಾ ಇದ್ದೆ, ಮಲ್ಲಮ್ಮ ಅವರನ್ನ ಮತ್ತೆ ನಿಮ್ಮನ್ನ ಇಬ್ರು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವಿಬ್ರು ಸಿಕ್ಕಿರ್ಲಿಲ್ಲ, ಹಾಗಾಗಿ ಅವತ್ತು ಮನೋಜ್ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಆತರ ಪ್ರಾಂಕ್ ಮಾಡಿಸಿದ್ವಿ. ಅವತ್ತು ನಾವು ಮಾತಾಡಿದ್ವಲ್ಲ, ಬಿಗ್ ಬಾಸ್ ಹೋಗ್ತಿರಂತೆ, ಆಫರ್ ಬಂದಿದೆಯಂತೆ, ನಿಜಾನ ಅಂದ್ರೆ ನೀವು ಮನೋಜ್ ಅವ್ರಿಗೆ ಹೋಗಿ ಅಂತ ಹೇಳಿದ್ರಿ. ಬಟ್ ಇವತ್ತು ಬಿಗ್ ಬಾಸ್ ಹೋಗಿ ಬಂದಿದ್ದೀರಾ. ನೋಡಿ ಅವತ್ ಮಾತಾಡಿದ್ದೆಲ್ಲ ನಿಜ ಆಗೋಯ್ತು. ನೋಡ್ರಿ. ಎಷ್ಟು ಖುಷಿ ಆಗ್ತಿದೆ. ತುಂಬಾ ಖುಷಿ ಆತರಿ. ತುಂಬಾ ಖುಷಿ ಆಗ್ತದೆ. ಬೆಸ್ಟ್ ಖುಷಿ. ಸುದೀಪ್ ಸರ್ ನೋಡಿ ತುಂಬಾ ಖುಷಿ. ಏನೆಲ್ಲ ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಎಂಜಾಯ್ ಮಾಡಿಬಿಟ್ಟೆ ನೋಡ್ರಿ. ಎಲ್ಲ ಜೀವನದಲ್ಲಿ ಏನ್ ಬಿಟ್ಟಿಲ್ಲ, ಎಲ್ಲ ಎಂಜಾಯ್ ಮಾಡಿದ್ರ? ಅದೇ ಹಿಂದೂ ಮಾಡಿಲ್ಲ, ಇನ್ ಮುಂದೂ ಮಾಡಕ್ ಆಗಲ್ಲ. ತುಂಬಾ ಅಲ್ಲೇ ಎಂಜಾಯ್ ಮಾಡಿಬಿಟ್ಟು ನೋಡ್ರಿ. ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ದಂತವ್ರು, ಮಾನಪ್ಪ ಅವರನ್ನ ಮದುವೆ ಆಗಿದ್ದಂತವ್ರು. ಹೌದೌದ್ರಿ. ಸೊ ನಿಮ್ಗೆ ಹಂಗ ಗೊತ್ತಿರಿ ನಮ್ಮ ಯಜಮಾನಿ ಹೆಸರ? ನನ್ಗೆ ಗೊತ್ತಾಯ್ತು. ನನ್ಗೆ ಎದ್ರಾಗ ಒಂದ್ಸಲ ಹೇಳಿರ್ಬೇಕಲ್ಲ ರೀ. ನೀವು ಮತ್ತೆ ಮನೋಜರೆಲ್ಲ ವಿಡಿಯೋಸ್ ಮಾಡ್ತಿದ್ರಲ್ಲ, ಮಾನಪ್ಪ ಅವರು ನಮ್ಮ ಯಜಮಾನ ಬೈತಾರ್ರಿ ಅಂತ ಹೇಳಿದ್ರಲ್ಲ ನೀವೇನೆ. ಹೌದೌದೌದು. ಸೊ ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಿಗೆ ಬಂದ್ಮೇಲೆ ಬಿಗ್ ಬಾಸ್ಗೆ ಹೋಗ್ತೀರಾ. ಕೋಟ್ಯಾಂತರ ಜನ ಇದಾರೆ ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು. ಅವ್ರಿಗೆ ಯಾರಿಗೂ ಸಿಗದೆ ಇರುವಂತಹ ಅವಕಾಶ ನಿಮ್ಗೆ ಸಿಕ್ಕಿದೆ. ಬಿಗ್ ಬಾಸ್ಗೆ ಹೋಗಿ ಬಂದಿದ್ದು ಎಷ್ಟು ಖುಷಿ ಆಯ್ತು. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ತುಂಬಾ ಖುಷಿ ಆಯ್ತು. ನಮ್ ಮೇಡಮ್ ಅರ್ಲಿಂದ ನಾವ್ ಓದೇವ್ ನೋಡ್ರಿ. ಮೇಡಮ್ ಅರ್ಲಿಂದ, ಮನೋಜ್ ಸರ್ನಿಂದ, ಮುಖ್ಯ ಲೆವೆಂಟಿಲಿಂದ. ನನಗೇನ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ತಗೋರಿ. ಎಷ್ಟ್ ಮಾಡ್ಕೊಡ್ತೀರಾ? ನಮ್ ಬಿಲ್ಡಿಂಗ್ ಬರ್ರಿ, ಅಲ್ಲಿ ಬರ್ಬೇಕಾ? ಅಲ್ಲಿ ಬರ್ರಿ, ನಮ್ ಬಿಲ್ಡಿಂಗ್ ಅಲ್ಲಿ ಸಿಕ್ ಬಿಡ್ತದ. ಓಕೆ, ಈಗ ನೀವು ಟ್ರೈನ್ ಅಲ್ಲೆಲ್ಲ ಊರಿಗೆ ಹೋಗ್ತಿರ್ತೀರಾ ತಾನೆ? ಹೋಗ್ತಿರ್ತೀರಲ್ಲ ಟ್ರೈನ್ ಅಲ್ಲಿ? ಇಲ್ಲ, ಟ್ರೈನ್ ಅಲ್ಲಿ ಬಸ್ಸಿಗೆ ಹೋಗ್ತಿದ್ವಿ. ಬಸ್ಸಿಗೆ ಹೋಗ್ತೀರಾ? ಯಾವತ್ತಾದ್ರೂ ಟ್ರೈನ್ ಅಲ್ಲಿ ಹೋಗಿದ್ದೀರಾ? ಟ್ರೈನ್ ಅಲ್ಲಿ ಮೊದಲು ಓದ್ತಿದ್ದೇವ್ರಿ. ಹಂಗೆ ಮತ್ತ ಅದು ಯಾತಿಗಿರಿ ಬಂದು ಈ ಕಡೆ ಬರ್ಬೇಕ್ರಿ. ಮತ್ತೆ ವಾಪಸ್ ಬರ್ಬೇಕು. ಓಕೆ, ಅಲ್ಲೆಲ್ಲ ಟೀ ಚಾಯ್ ಅಂತ ಮಾರ್ತಾ ಇರ್ತಾರಲ್ಲ, ನೀವು 11 ಅಂತ ಮಾರ್ಬೇಕೀಗ. ನಮ್ಮೂರ್ ಕಡೆ ಯಾರು ಕುಡಿಯಲ್ರಿ ಅದು. ಕುಡಿಯಲ್ವಾ? ಅಲ್ಲ ಇವಾಗ ಟ್ರೈನ್ ಅಲ್ಲೆಲ್ಲ ಟೀ ಚಾಯ್ ನೀವು ಲೆಮನ್ ಟೀನ ಮಾರ್ಬೇಕೀಗ. 11 ಅಂತ ಅಲ್ರಿ ನಿಮ್ ಸ್ಟೈಲ್ ಅಲ್ಲಿ. ಟ್ರೈನ್ ಅಲ್ಲಿ ಹೆಂಗ್ ಮಾರ್ತಾರೋ ನೀವು ಇವಾಗ ಆತರ ಹೇಳ್ಬೇಕು. ನೋಡೋಣ ಹೆಂಗ್ ಹೇಳ್ತೀರಂತ. ಹೌದ್ರಾ? ರೆಡಿನಾ? ರೆಡಿ. 1 2 3 ಸ್ಟಾರ್ಟ್. 11 12 ರೂಪಾಯಿ 11. ಇದ್ರಲ್ಲಿ ಏನ್ ಸ್ಪೆಷಲ್? ಏನ್ ಸ್ಪೆಷಲ್ ಅಂತ ಕೇಳ್ರಿ. ಏನ್ ಸ್ಪೆಷಲ್ ಅಮ್ಮ ಇದ್ರಲ್ಲಿ? ಏನ್ ಸ್ಪೆಷಲ್ ಅನ್ನಕರಿ, ಸಕ್ರಿ, ನಿಂಬೆ ಹಣ್ಣು, ಶುಂಠಿ ಇವ 3 ಹಾಕಿ ಕುದ್ಸೋದು. ನಿಂಬೆ ಹಣ್ಣು ಏನದ ಕಪ್ಪಲ್ಲಿ ಹಿಂಡೋದು. ಅದೆಲ್ಲ ಕುದ್ದಿದ್ದೇನ ಕಪ್ಪಿ ಹಾಕೋದು. 11 ಅದೇ 11. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ 11 ಮಾಡ್ಕೊಟ್ಟಿದ್ರ? ಸುದೀಪ್ ಸರ್ ಮಾಡ್ಕೊಟ್ಟಿ. ಮಾಡ್ಕೊಟ್ಟಿದ್ರಾ?
ಕುಡ್ದಿದಾರ ಸರ್? ಕುಡ್ದೆ ಅಲ್ಲೆಲ್ಲಿ ಕುಡಿತಾರಿ, ಕ್ಯಾಮ್ರಾದಲ್ಲಿ ತೋರಿಸ್ತಾರ. ಕ್ಯಾಮ್ರಾದಲ್ಲಿ ಹಿಂಗ್ ತೋರ್ಸ ನಾ ದ್ಯಾಸಾರ ಇದ್ದೇರಿ, ಅವ್ರೇ ದ್ಯಾಸ ಮಾಡಿದ್ರು. ಹಾ. ಅಲ್ಲಮ್ಮ ಲೆಮನ್ ಟೀ ಮಾಡಿ ಕೊಟ್ಟು ನಿಂದಿದ್ದಿ, ಮಾಡ್ಲಿಲ್ಲ ದ್ಯಾಸಾರದೆ ಅಂತಂದ್ರು. ಇಲ್ಲ ಸರ್ ದ್ಯಾಸ ಆದ್ರಿ, ಮತ್ತೆ ಇಲ್ಲಿ ಏನು ಇಲ್ರಿ, ನೀವ್ ಎಲ್ಲಿ ಇರ್ತೀರಿ, ನಾವ್ ಹೆಂಗ್ ಮಾಡ್ಕೊಂಡ್ ಬರ್ಬೇಕಂದೆ. ಇಲ್ಲ ಅಲ್ಲಿ ಕ್ಯಾಮ್ರಾದಲ್ಲಿ ಅಂತಂದಲ್ಲ, ಅಂದ್ರೆ ಕ್ಯಾಮ್ರಾಕ್ ಹಾಕ್ಬಿಡಂದ್ರಿ ಅಂದೆ. ಏಮ್ಮ ಮತ್ತ ಹಂಗ್ ಮಾಡಿ ಕ್ಯಾಮ್ರಾದಲ್ಲಿ ತೋರ್ಸು, ನನ್ಗೆಲ್ಲ ಕುಡ್ದಂಗ ಆಗ್ತದಂದ್ರಲ್ಲ, ಮಾಡಿ ಕ್ಯಾಮ್ರಾದಲ್ಲಿ ತೋರ್ಸಿದಿ, ನಾವ್ ಕುಡ್ದೇರಿ ತೋರ್ಸಿ. ಸೊ ಬಿಗ್ ಬಾಸ್ ಇಂದ ಏನ್ ಕಲಿತ್ರಿ ಮಲ್ಲಮ್ಮ ಅವರು ಅಂತ? ಎಲ್ಲ ಕಲ್ತ್ ಬಂದೇವ್ ನೋಡ್ರಿ, ಚೆನ್ನಾಗಿ ಮಾತಾಡೋದು. ಇವೆಲ್ಲ ಕ್ಯಾಮ್ರಾ ನೋಡಿದ್ರಿ, ಇವೆಲ್ಲ ನೋಡಿದ್ರಿ ಭಯ ಆತಿತ್ತು. ನಿಮ್ಮಂತವ್ರು ನೋಡಿದ್ರೆ ನಿಮ್ಮಂತವ್ರು ಕೂಡ ಮಾತಾಡಕ್ ಭಯ ಆತಿತ್ತು. ಈಗ ಏನ್ ಭಯ ಹೊರಟು ಹೋಗಿ ಬಿಡ್ತೀರಿ ಬಿಗ್ ಬಾಸ್ ಮನಿಗ್ ಹೋಗಿ. ಎಲ್ಲ ಭಯ ಹೋಗಿ ಈಗ ಚೆನ್ನಾಗಿ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಿಮ್ ಭಯ ಇತ್ತಮ್ಮ? ಮತ್ತೆ ಒಂದ್ ಸ್ವಲ್ಪ ಭಯ ಆಗ್ತದ್ರಿ, ಇಂಥವೆಲ್ಲ ಇಲ್ಲಿ ಮಾತಾಡ್ದು ಅದ್ರ ಹೆಂಗ್ ಮಾತಾಡ್ತಾರೆ, ನಾವ್ ಹೆಂಗ್ ಮಾತಾಡ್ತೀವಿ, ಮಾತಾಡ್ಲಕ್ ಬರಂಗಿಲ್ಲ ನಂಗ ಆತಿತ್ರಿ. ಈಗೆಲ್ಲ ಭಯ ಹೋಯ್ತ್ರಿ, ಭಯ ಹೋಯ್ತು ಈಗ ಚೆನ್ನಾಗಿ ಮಾತಾಡ್ತೀನಿ. ಅಂದ್ರೆ ಇನ್ನೊಂದ್ಸಲ ಬೇಕಾದ್ರೆ ಕರೆದ್ರೆ ಹೋಗ್ತೀರಾ? ಓ ರೆಡಿನೇ. ರೆಡಿ? ಹೇಳ್ತೀರಾ ನೀವು ಫೋನ್ ಮಾಡಿ? ನಾನು ನೀವಿಬ್ರು ಒಟ್ಟಿಗೆ ಹೋಗೋಣ, ನಡೀರಿ. ನಡೀರಿ, ಹೋಗ್ಬಿಟ್ಟು ಅಲ್ಲಿ ಅದು ಜಾಗ ಅಂತ ನೋಡಿರಲ್ಲ, ಆ ಜಾಗ ಕರ್ಕೊಂಡೋರಿ. ನಾನು ಬಿಗ್ ಬಾಸ್ ಹೋಗಿ ಅವ್ರಿಗೆ ಕೇಳಿ ಇನ್ನೊಂದ್ಸಲ ಹೋಗಿ ಬರ್ತೀನಿ. ಇನ್ನೊಂದ್ಸಲ ಹೋಗಿ ಬರ್ತೀರಾ? ಓಕೆ. ಈಗ ಬಿಗ್ ಬಾಸ್ ಅಲ್ಲಿ ಯಾವ ಆಟ ಆಡಿದಿರ? ಸುಮಾರು ಆಟಗಳನ್ನ ಆಡಿದಿರಲ್ಲ ನೀವು, ಯಾವ ಆಟ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡ್ತೇವಲ್ಲ, ಅದು ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು? ಅಂದ್ರೆ ನೀರ್ ನೋಡಿದ್ರೆ ಭಯ ಆತಿತ್ತು. ನೀರಲ್ಲಿ ಒಂದ್ಸಲ ಇಳ್ದಕ್ಕೆಲ್ಲ ನಮ್ಗೆ ಈಸ್ ಬರಲ್ಲ. ಅಲ್ಲಿ ಆಡಿದ್ದು ತುಂಬಾ ಇಷ್ಟ ಆಯ್ತು. ಅಲ್ಲಿ ಆಡಿದ್ದು ತುಂಬಾ ಇಷ್ಟ. ನೀವಂತೂ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಎಣ್ಣೆಗಾಯಿ ಆಗಿರ್ಬೋದು, ಚಪಾತಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಎಲ್ಲಾನು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಊಟದ್ದೆಲ್ಲಾನು ಹೆಂಗ್ ಅನ್ನಿಸ್ತು? ಯಾಕಂತಂದ್ರೆ ನೀವೆಲ್ಲಾನು ಒತ್ತೊತ್ತಿಗೆ ಮನೆ ಊಟನ ಮಾಡ್ಕೊಂಡ್ ತಿನ್ನೋ ಅಂತಾರು, ಅಲ್ಲಿ ಸ್ವಲ್ಪ ಕಡಿಮೆ ಸಿಕ್ತಿತ್ತು. ಇಲ್ಲ ಕಡಿಮೆ ಸಿಗ ಮಾತೇ ಇಲ್ಲ ರೀ. ಹೌದಾ? ಎಲ್ಲ ತುಂಬಾ ಸಿಗ್ತಿತ್ರಿ. ಒಟ್ಟು ತುಂಬಾ ಸಿಗ್ತಿತ್ರಿ. ಜಾಸ್ತಿನೇ ಕಳ್ಸೋರು, ನಮ್ಗೆ ಎಷ್ಟು ಬೇಕಾಟ್ ಮಾಡ್ಕೊಂಡ್ ಉಣೋದು. ಕಮ್ಮಿ ಬೀಳಂಪ್ಲೆ ಏನಿಲ್ಲ ರೀ, ಏನಿಲ್ಲ. ಕಮ್ಮಿ ಬೀಳೋರಿಗೆ ಅವ್ರು ಸುಮಾರು ಗೇಡಿ ಮಾತ್ ಅನ್ನೋದು. ಹಂಗ ಕಡಿಮೆ ಬಿದ್ರುನು ಬಿದ್ದದಂತ ಅನ್ಬಾರ್ದ್ರಿ. ಅಲ್ಲಿ ತುಂಬಾ ಎಲ್ಲಾ ಕಳಿಸ್ತಿದ್ರು. ಹಣ್ಣು ಕಳಿಸ್ತಿದ್ರು, ಮೊಟ್ಟೆ ಕಳಿಸ್ತಿದ್ರು, ರೇಷನ್ ಕಳಿಸ್ತಿದ್ರು, ತರಕಾರಿ ಕಳಿಸ್ತಿದ್ರು. ಸ್ಪೆಷಲಿ ಒಂದೊಂದ್ಸಲ ಕೆಟ್ಟದ್ರಿ ಬಿಗ್ ಬಾಸ್ ಅಂದ್ರ ಮತ್ತ ತರಕಾರಿ ಕಳ್ಸೋರ್ ನಡ್ಬರ್ಕ, ಫ್ರೆಶ್ ಆಗಿ. ಮತ್ ಇಟ್ಟಿದ್ರು ಕಮ್ಮಿ ಬಿದ್ದ ಅಂದ್ರ ಅದು ನಮ್ಗ ಅವಮಾನ ಹೇಳೋರಿಗೆ. ಹೌದಲ್ಲ? ತುಂಬಾ ಚೆನ್ನಾಗಿ ಊಟ ಇತ್ತು. ತುಂಬಾ ಚೆನ್ನಾಗಿ. ತುಂಬಾ ಚೆನ್ನಾಗಿ. ನೀವ್ ಅಲ್ಲೆಲ್ಲ ಅಡಿಗೆ ಮಾಡ್ತಿದ್ರಿ, ಯಾವ್ಯಾವ ಅಡಿಗೆ ಮಾಡಿದಿರಿ? ಅಡಿಗೆ ನಮ್ಗ ಕುಕ್ಕರ್ದಾಗ ಮಾಡ್ಲಕ್ ಬರ್ತಿಲ್ಲ. ಅವ್ರು ಬೇರೆ ಮಾಡ್ತಿದ್ರು. ಚಪಾತಿ ಹಿಟ್ ನಾದದು, ಚಪಾತಿ ಮಾಡುದು ನಾನ್ ಮಾಡ್ತಿದ್ದೆ. ಜಾನ್ವಿ ಹಾಕಿದ್ರಲ್ಲ ಅವ್ರು ಅನ್ನ ಸಾಂಬಾರ ಅವ್ರು ಮಾಡ್ಕೊಡ್ತಿರು. ತರಕಾರಿ ಹೆಚ್ಚಿ ಕೊಡೋರು ಮತ್ ಬೇರೆ ಮಂದಿ. ನಾವ್ 5 ಮಂದಿ, 3 ಅಡಿಗೆ ಮಾಡೋರು, 2 ಏನೋ ಪಾತ್ರೆ ತೊಳೋರು ಒಂದೊಂದ್ ಟೀಮಿಗೆ. ಯಾರ್ಯಾರು ಅಡಿಗೆ ಮಾಡ್ತಿದ್ರಿ, ಯಾರ್ಯಾರು ಪಾತ್ರೆ ತೊಳಿತಿದ್ರಿ? ಪಾತ್ರೆ ಹಂಗೆ ದಿನ ಒಬ್ಬೊಬ್ರು ಮಾಡೋರು. ಒಂದ್ಸಲ ಒಬ್ರು ಮಾಡಿದ್ರೆ ಇನ್ನೊಂದ್ಸಲ ಇನ್ನೊಬ್ರು ಮಾಡೋರು. ಬಂದನ ಅವ್ರು ಕೂಡ ಇನ್ನೊಬ್ರು ತೊಳಿತಿದ್ರು. ನಾನು, ರಕ್ಷಿತಾ, ಜಾನ್ವಿ ಅಡಿಗೆ ಮಾಡೋರು. 3 ಅಡಿಗೆ ಮಾಡ್ತಿದ್ರು. ಅಡಿಗೆ ಮಾಡೋರು. ಈಗ ನಿಮ್ಗೆ ನಿಮ್ದೇ ಆದಂತಹ ಊಟ ಸ್ಟೈಲ್ ಬೇರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ರೊಟ್ಟಿ ಬೇಕು, ಪಲ್ಯ ಬೇಕು, ಬೆಳೆ ಸಾರು ಆತರ ಎಲ್ಲ ಇರ್ತೈತೆ. ಸೊ ಅಲ್ಲಿ ಬೇರೆ ಬೇರೆ ತರ ವೆರೈಟಿ ಆಫ್ ಅಡಿಗೆಗಳನ್ನ ಮಾಡ್ತಿದ್ರಲ್ಲ, ಅದ್ ನಿಮ್ಗೆ ಅಡ್ಜಸ್ಟ್ ಆಗ್ತಿತ್ತ ಅಂತ? ಅಡ್ಜಸ್ಟ್ ಆಗ್ತಿತ್ತು, ಆದ್ರೆ ರೊಟ್ಟಿ ಒಂದೇ ಇರ್ತಿದ್ದಿಲ್ಲ. ಈ ಚಪಾತಿ, ಅನ್ನ, ಸಾರು, ತರಕಾರಿ, ಪಲ್ಯ ಅದೆಲ್ಲ ಇರ್ತಿತ್ತಲ್ಲ, ಅಡ್ಜಸ್ಟ್ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.